ಬಾಗಲಕೋಟೆ ಜಿಲ್ಲೆಯ ಕೊಳಗೇರಿ ಕ್ರಾಸ್ ಬಳಿಯ ಗೋವನಕೊಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೋಷಕರು ಶಾಲೆಗೆ ದಿಢೀರ್ ಭೇಟಿ ನೀಡಿದ ಘಟನೆ ನಡೆದಿದೆ. ಶಿಥಿಲಗೊಂಡ ಕೊಠಡಿಗಳಲ್ಲಿ ತಮ್ಮ ಮಕ್ಕಳಿಗೆ ಪಾಠ ಕಲಿಸುವುದನ್ನು ತಕ್ಷಣ ನಿಲ್ಲಿಸಲು ಶಿಕ್ಷಕರಿಗೆ ಮನವಿ ಮಾಡಿದ್ದಾರೆ. ಮಕ್ಕಳ ಭದ್ರತೆಗಾಗಿ ಶಾಲಾ ಆವರಣದಲ್ಲೇ ಪಾಠ ನಡೆಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ. ಈ ಪ್ರೌಢಶಾಲೆಯಲ್ಲಿ 330ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದೆ. ಒಂದೇ ಕೊಠಡಿಯಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಠ ಕೇಳುತ್ತಿದ್ದಾರೆ. ಶಿಕ್ಷಕರಿಗೂ ಪಾಠ ಬೋಧನೆ ಮಾಡಲು ಸೂಕ್ತ ಜಾಗವಿಲ್ಲ. ಕೆಲವರು ತರಗತಿಯಲ್ಲಿ ನೆಲದ ಮೇಲೆ ಕುಳಿತುಕೊಂಡು ಪಾಠ ಕೇಳುವ ಪರಿಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ, ಕಟ್ಟಡ ಶಿಥಿಲವಾಗಿದೆ, ಶೌಚಾಲಯಗಳಿಲ್ಲ, ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನಗಳಿಲ್ಲ, ಹೆಚ್ಚು ವಿದ್ಯಾರ್ಥಿಗಳು ಇರುವ ಶಾಲೆಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಪೋಷಕರು ಮತ್ತು ಮಕ್ಕಳು ವರ್ಷಗಳಿಂದ ಈ ಸಮಸ್ಯೆ ಹೇಳಿಕೊಂಡರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಿವಿಗೂಡುತ್ತಿಲ್ಲ ಎಂದು ದೂರಿದರು. ಶಾಲೆಯ ಹಲವಾರು ಕೊಠಡಿಗಳ ಮೇಲ್ಛಾವಣಿಗಳು ಉದುರಲಾರಂಭಿಸಿದ್ದು, ಯಾವುದೇ ಕ್ಷಣದಲ್ಲಿ ಕಟ್ಟಡ ಕುಸಿಯಬಹುದು ಎಂಬ ಆತಂಕದಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಪಾಠ ಮುಂದುವರಿಸುತ್ತಿದ್ದಾರೆ. ಎಲ್ಲ ಗುಡ್ತಾರೆ ಕೂಸ್ ಅಂದ್ರೆ ಯಾರು ಅವ್ರಿಗೆ ಏನು ತಗೋಬೇಕು ಆಯ್ತು. ಕೆಲವೊಂದು ಪಾಠ ಸ್ಪೀಚ್ಗಳು, ಕೆಲವು ವರ್ಷ ಸ್ಪೀಚ್ಗಳು 8 ಭಾಳ ಇಂಪಾರ್ಟೆಂಟು. ನಾವು primary only they have taught you. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೇಶವ ಪೆಟ್ಲೂರ ಅವರು ಶಾಲೆಗೆ ಭೇಟಿ ನೀಡಿ ಶಿಥಿಲ ಕೊಠಡಿಗಳ ಪರಿಶೀಲನೆ ನಡೆಸಿದ್ದು, ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಸದ್ಯದಲ್ಲಿ ಹೊಸ ಕೊಠಡಿಗಳ ನಿರ್ಮಾಣ ಕಾರ್ಯ ಪ್ರಾರಂಭವಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಈಗ ಅವ್ರು ಸ್ಯಾಂಕ್ಷನ್ ಆಗಿ ಲಿಸ್ಟ್ ಕೊಡ್ತೇವೆ ಅಂತಂದ್ರೆ ಅವ್ರು ಯಾರು MLA ಅವ್ರಿಗೆ ಮಾತಾಡನೆ. ಹ್ಞೂ ರೀ, ಮನೆ ಸರಾಸರಿ ಲಿಸ್ಟ್ ಮಂದಿ ತಪ್ಪು ಕಂಡಿಡದ ನೋಡ್ರಿ, ಕೂಡಿಸ್ಬೇಕ್ರಿ. ಎಷ್ಟು ಅಂಕೆ ಅನ್ನೋದು ಬರೀಬೇಕು. ಒಂದಿಷ್ಟು ಮಂದಿ 6 ಅಂತ ಬಿಡದಾರ.